ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ, ಟೈಮ್ ಇವತ್ತ ಎಕ್ಸಾಕ್ಟಾಗಿ ನೋಡಿ 9:30, 9:30. ಸೊ ಇದು ಗುರುವಾರದ ಬೆಳಗ್ಗಿನ ವ್ಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುವಾರ ಬೆಳಗ್ಗೆ ಅಂದರೆ ವಾರ ಪೂಜೆ ಟೆನ್ಷನ್ ಹರಿ ಬರಿ ನಿಮ್ಮೆಲ್ರಿಗೂ ಗೊತ್ತು. ಸೊ 9:30ಗೆ ಆ್ಯಸ್ ಯೂಶ್ವಲ್ ಆಗಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪ್ರೀತಿ ಸಪೋರ್ಟ್ ಕೊಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಶ್ವೇತಕ್ಕ ನಿಮ್ಮೆಲ್ಲರೂ. ಸುಮಾರು ಜನ ಅಂತಾರೆ ಪಟಪಟ ಅಂತ ಮಾತಾಡ್ತೀರಾ, ನಿಧಾನಕ್ಕೆ ಮಾತಾಡಿ ಅಂತ. ನಂಗೆ ನಿಜಕ್ಕೂ ನಿಧಾನಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ. ನಾನು ಮಾತಾಡೋದೇ ಹಾಗೆ. ಆ್ಯಸ್ ಯೂಶ್ವಲ್ ನಾವು ಹೆಂಗಿರ್ತೀವೋ ಅದು ಹಾಗೆ ನ್ಯಾಚುರಲಾಗಿ ತೋರಿಸ್ಬೇಕು. ತುಂಬ ಡ್ರಾಮ್ಯಾಟಿಕ್ಕಾಗಿ ಆ್ಯಕ್ಟ್ ಮಾಡೋಕ್ಕೆ ಬರೋಲ್ಲ. ಒಬ್ಬೊಬ್ಬರು ಇರ್ತಾರೆ ಹೇಳಿದ್ದೇ ಹೇಳ್ತಿರ್ತಾರೆ, ಆ ವ್ಲಾಗಲ್ಲಿ ಏನೂ ಇರೋದಿಲ್ಲ. ಬಟ್ ಆದರೆ ಇಷ್ಟುದ್ದ ಎಳಿತಾರೆ, ಅರ್ಧ ಗಂಟೆ ಎಳಿತಾರೆ, ಮುಕ್ಕಾಲು ಗಂಟೆ ಎಳಿತಾರೆ. ನನಗಂತೂ ಏನು ಆ ಥರ ನನಗೆ ಡ್ರಾಮ್ಯಾಟಿಕ್ಕಾಗಿ ಆ ಥರ ಆ್ಯಕ್ಟ್ ಮಾಡೋಕ್ಕೆ ನಂಗೆ ಬರೋದೇ ಇಲ್ಲ. ನಿಮ್ಗೆ ಎಲ್ಲಾದರೂ ಇಷ್ಟು ವರ್ಷ ವೀಡಿಯೋದಲ್ಲಿ ಎಲ್ಲಾದರೂ ನಿಮ್ಗೆ ಅನಿಸುತ್ತಾ ಇದು ಶ್ವೇತಕ್ಕ ವೀಡಿಯೋಗೋಸ್ಕರ ಮಾಡ್ತಾಯಿದ್ದಾರೆ, ಡ್ರಾಮ್ಯಾಟಿಕ್ಕಾಗಿ ಮಾಡ್ತಾಯಿದ್ದಾರೆ ಅಂತ ಎಲ್ಲರೂ ಅನಿಸಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಎಲ್ಲ ಕೆಲಸ ಮುಗ್ದಿದೆ, ವಾರ ಪೂಜೆ ಎಲ್ಲ ಆಗಿದೆ. ಟೆಂಪಲ್ಗೂ ಕೂಡ ಹೋಗಿ ಬಂದೆ, ದೀಪ ಎಲ್ಲ ಹಚ್ಚಿಟ್ಟಿದ್ದೀನಿ ಹೊಸ್ಲಿಗೆಲ್ಲ. ಸೊ ಇವತ್ತು ಗುರುವಾರ ನಾನು ನಿಮ್ಗೆ ಹೇಳಿದೆ, ತಿಂಡಿಗೆ ಈರುಳ್ಳಿ ದೋಸೆ ಮಾಡಿದ್ದೀನಿ. ದೋಸೆ ಹಿಟ್ಟಿತ್ತು, ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಈರುಳ್ಳಿ ದೋಸೆ ಮಾಡಿದ್ದೀನಿ. ಇವತ್ತಿನ ದೇವ್ರ ಮನೆ ರಂಗೋಲೆ ಈ ರೀತಿ ಇದೆ. ದೇವ್ರ ಮನೆ ಇವಾಗ ಸಾಮಂತಿಗೆ ಹೂವು ಕಮ್ಮಿಯಾಗಿದೆ, ಮಾರು 30, ಕೈ ಮಾರು 30. ಸೊ ಮಲ್ಲಿಗೆ ಹೂವು, ಗಣಗ್ಲ ಹೂವು, ಕಾಕಡ ಹೂವು, ಎಲ್ಲ ಥರ ಹೂವು ತಂದಿದ್ರು. ಎಲ್ಲ ಹಾಕಿ ವಾರ ಪೂಜೆ ಮಾಡಿದಂಥದ್ದು. ಸೊ ವಾರ ಪೂಜೆ ದೇವಸ್ಥಾನ ಎಲ್ಲ ಮುಗೀತು. ಅದಕ್ಕಿಂತ ಮುಂಚೆ ನಿನ್ನೆ ಬುಧವಾರದಿಂದ ಏನೇನಾಯಿತು, ಏನೇನು ಮಾಡಿದ್ದೆ, ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಎಕ್ಸಾಮ್ ಟೆನ್ಷನ್ಸ್. ಯಾಕಂದರೆ ಎಲ್ಲರೂ ಕಮೆಂಟ್ ಹೇಳ್ತಾಯಿದ್ರಿ ಟೆನ್ಷನ್ ಅಂತ ಹೇಳಬೇಡಿ ಅಂತ. ನಿಜಕ್ಕೂ ಟೆನ್ಷನ್ ಆಗುತ್ತೆ. ಯಾಕಂದರೆ 80 ಮಾರ್ಕ್ಸ್ಗೆ ರೈಟಿಂಗ್ ಇದೆ, 20 ಮಾರ್ಕ್ಸ್ಗೆ ಇಂಟರ್ನಲ್ಸ್ ಇದೆ. 80 ಮಾರ್ಕ್ಸ್ಗೆ ಇಬ್ರಿಗೂ 8 ಸಬ್ಜೆಕ್ಟ್ನ ಓದಿಸ್ಬೇಕು, ಕಲಿಸ್ಬೇಕು ಅಂದರೆ ಬರ್ಡನ್ ಅಪ್ಪನಿಗಲ್ಲ ಅಮ್ಮನಿಗೆ ಎಸ್ಪೆಷಲಿ. ಅದರಲ್ಲಿ ಜೊತೆ ವರ್ಕಿಂಗ್ ವುಮೆನ್ಸ್ ಹೇಗೆ ಮೇಂಟೈನ್ ಮಾಡ್ತಾರೋ, ಮ್ಯಾನೇಜ್ ಮಾಡ್ತಾರೋ ನನಗಂತೂ ನಿಜಕ್ಕೂ ಗೊತ್ತಿಲ್ಲ. ಸೊ ನಿನ್ನೆ ಬುಧವಾರದಿಂದ ಏನೇನಾಯಿತು ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ತೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಏನು ಎತ್ತ ಅಂತ. ಸ್ವಲ್ಪ ಮಾತಾಡೋಣ, ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಟೈಮ್ ಇನ್ನೂ 7:15. ಎಲ್ಲರ ಮನೇಲೂ ಒಂದೊಂದು ಬ್ರೇಕ್ಫಾಸ್ಟ್ ಆದರೆ ನಮ್ಮ ಮನೇಲಿ ಡಬಲ್ ಬ್ರೇಕ್ಫಾಸ್ಟ್. ಒಂದು ವೆಜ್ ಪಾಸ್ತಾ ಕಲರ್ಫುಲ್ಲಾಗಿದೆ ನೋಡಿ, ಇನ್ನು ಒಂದು ಬಿಸಿ ಶಾವಿಗೆ ಬಾತ್. ಚಿತ್ರಾನ್ನನೂ ಮಾಡ್ಬೋದು, ಬಟ್ ನೋಡಿ ಹಬೆಗೆ ಕ್ಯಾಮ್ರಾನೇ ಬ್ಲರ್ ಆಗೋಯ್ತು. ವೆಜ್ ಶಾವಿಗೆ ಬಾತ್. ನಿಮ್ಮ ಮನೇಲೇನು ಕಮೆಂಟ್ ಮಾಡಿ. ಇದು ಬುಧವಾರ ಬೆಳಿಗ್ಗೆ. ಸೊ ನನ್ನ ಮಕ್ಕಳು ಪಾಸ್ತಾ ಮಾಡು ಮಮ್ಮಿ, ಪಾಸ್ತಾ ಇದೆಯಲ್ಲ ಅಂತ ತುಂಬ ಆಟ ಮಾಡ್ತಿದ್ರು. ಹಾಗಾಗಿ ಅವರಿಗೆ ಪಾಸ್ತಾ ಮಾಡಿ ಡಬ್ಬಿಗೆ ದಾಳಿಂಬೆ ಹಣ್ಣು ಕೂಡ ಬಿಡಿಸಿಟ್ಟೆ. ಎಲ್ಲ 2 ಡಬ್ಬಿ ಬೇಕು, 3 ಡಬ್ಬಿ ಬೇಕು ಅಂತ ಹಾಕಿಸ್ಕೊಂಡು ಹೋಗ್ತಾಯಿದ್ರು. ನಾನು ಮಾಡೋದು ತುಂಬ ಇಷ್ಟ ಅವರಿಗೆ. ಸೊ ಹೋಟೆಲ್ ಸ್ಟೈಲಲ್ಲೇ ಮನೇಲೇ ಹೆಲ್ತಿಯಾಗಿ ಮಾಡ್ತೀನಿ. ಸತೀಶ್ಗೆ ಅಂತ ಸ್ವಲ್ಪ ಶಾವಿಗೆ ಇತ್ತು. ಸೊ ಶಾವಿಗೆ ಬಾತ್, ತರಕಾರಿ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್ ಮತ್ತು ಕೋಸು, ಎಲೆಕೋಸು ಮತ್ತು ಬೀನ್ಸ್, ಕ್ಯಾರೆಟ್ ಎಲ್ಲ ಹಾಕಿ ಶಾವಿಗೆ ಬಾತ್ ಮಾಡಿದ್ದೆ. ಸಖತ್ತಾಗಿತ್ತು ಶಾವಿಗೆ ಬಾತ್ ಕೂಡ. ಸೊ ದಾಳಿಂಬೆ ಎಲ್ಲ ಇತ್ತು, ಬಿಡಿಸಿ ಡಬ್ಬಿಗೆ ಹಾಕಿ ನೋಡಿ ತಟ್ಟೆ ತುಂಬ ಹಾಕಿಸ್ಕೊಂಡು ಟೊಮೆಟೊ ಕೆಚಪ್ ಹಾಕಿಸ್ಕೊಂಡು ತಿಂತಾ ಇದ್ದಾರೆ. ಹಾಲು ಕೂಡ ಕಾಯಿಸಿ ಕೊಟ್ಟಿದ್ದೀನಿ. ಈ ರೀತಿ ಅವರ ಫೇವ್ರೆಟ್ ಮಾಡಿಕೊಟ್ರೆ ಡಬ್ಬಿ ಕೂಡ ಖಾಲಿ ಆಗುತ್ತೆ. ಲಂಚ್ ಬ್ಯಾಗ್ ಕೂಡ ಅವರೇ ಬಿಸಿನೀರೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಇದು ವೆಡ್ನಸ್ಡೇ ಮಾರ್ನಿಂಗ್ ವ್ಲಾಗ್. ಅವರಿಗಂತೂ ತುಂಬ ಇಷ್ಟ. ಇಷ್ಟೆಲ್ಲ ಕೆಲಸ 2 ತಿಂಡಿ ಮಾಡಾದ್ಮೇಲೆ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ ಹೇಳಿ. ಇಷ್ಟು ಪಾತ್ರೆ ಇದೆ,
ಸೊ ಇಷ್ಟೆಲ್ಲ ಕಸ ಕೊಡಬೇಕು, ತಿಂಡಿ ಕೂಡ ಎಲ್ಲ ಎತ್ತಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿದ್ದೀನಿ. ಬಿಸಿ ಬಿಸಿ ಶಾವಿಗೆ ಬಾತ್ ಕೂಡ ದಮ್ಮ ಆಗಿದೆ. ಸತೀಶು ಸ್ನಾನಕ್ಕೆ ಹೋಗಿದ್ರು. ಎಲ್ಲ ಕೆಲಸ ಮಾಡಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮತ್ತೆ ಮಧ್ಯಾಹ್ನ ಸಾಂಬಾರಿಗೆ ಕಪ್ಪು ಕಡಲೆಕಾಳನ್ನ ಸ್ವಲ್ಪ ಬಿಸಿನೀರಿಗೆ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಕ್ಲೀನ್ ಮಾಡಿ ನೆನೆಸಿಟ್ಬಿಟ್ರೆ ಸೊ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತ ಹೇಳಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಸಾಂಬಾರು ಮಾಡೋಣ ಅಂತ ಕುಕ್ಕರ್ಗಾಗಿ ಒಂದು 2-3 ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಕಾಳೆಲ್ಲ ಬೇಯೋಷ್ಟರಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ ಕಾಯಿ ತುರ್ಕೊಂಡೆ. ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಅಂತ ಒಂದು ಮಿಕ್ಸಿ ಜಾರ್ಗೆ ಕಡಲೆ, ಸಾಂಬಾರು ಪುಡಿ ಮತ್ತು ಕಾಯಿ, ಕೊತ್ತಂಬರಿ, ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಪೀಸ್ ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ ಇಷ್ಟು ತೊಳೆದು ಕಟ್ ಮಾಡಿ ಮಟನ್ ಮಸಾಲ ಹಾಕ್ಕೊಂಡ್ರೆ ಸೂಪರಾಗುತ್ತೆ. ಸೊ ಮಟನ್ ಮಸಾಲ ಅಂದರೆ ಮಟನ್ ಸಾಂಬಾರು ಪುಡಿನೇ ಕೂಡ ಹಾಕ್ಕೊಂಡೆ. ಸಾಂಬಾರಿಗೆ ಏನೇನು ಬೇಕು ಎಲ್ಲನೂ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕರಿಬೇವು ಕಟ್ ಮಾಡಿ ಎಲ್ಲನೂ ಇಟ್ಕೊಂಡೆ. ಮಸಾಲೆ ರುಬ್ಕೊಂಡಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ತುಪ್ಪ, ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಜೀರಿಗೆ ಏನೇನು ಹಾಕ್ತೀವಿ ನಾವು ಒಗ್ಗರಣೆಗೆ ಎಲ್ಲ ಹಾಕಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದೆ. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ. 2 ಕಾಳು ಜೀರಿಗೆ ಹಾಕಿದೆ, ಒಣಮೆಣ್ಸಿಕಾಯಿ ಹಾಕಿದೆ. ಸೊ ಇದಕ್ಕೆ ಆಲೂಗಡ್ಡೆ, ಬದನೆಕಾಯಿ ಕೂಡ ಹಾಕ್ಬೋದು. ಬಟ್ ನಾನು ಓನ್ಲಿ ಕಾಳು, ಕಪ್ಪು ಕಡಲೆಕಾಳು ಹಾಕಿ ಮಾಡಿದೆ. ಸತೀಶ್ಗೆ ಆಲೂಗಡ್ಡೆ ಬದನೆಕಾಯಿ ಅಷ್ಟು ಇಷ್ಟ ಆಗೋದಿಲ್ಲ. ಈ ಥರ ಪ್ಲೇನ್ ಕಾಳು ಸಾಂಬಾರಾದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರು ತಿನ್ನಬೇಕು, ಮೇಯ್ನ್ ಅವ್ರು ಚೆನ್ನಾಗಿರಬೇಕು, ನನಗಷ್ಟೇ, ಬೇರೇನೂ ಬೇಡ. ಒಂದು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಬೇಯಿಸಿ ಇಟ್ಕೊಂಡಿರೋಂಥ ಕಾಳು, ನೀರನ್ನ ಚೆಲ್ಲಬಾರ್ದು, ಅದೇ ನೀರು ರಸ ಬಿಟ್ಟಿರುತ್ತೆ ಬೆಂದು, ಅದು ಸಮೇತ ಹಾಕಿದೆ. ಅಷ್ಟರಲ್ಲಿ ರೈಸ್ಗೂ ಕೂಡ ಸೈಡಲ್ಲಿ ಇಟ್ಕೊಂಡೆ. ಏನು ಮಸಾಲೆ ರುಬ್ಕೊಂಡಿದ್ದೆ ಅದಷ್ಟನ್ನು ಸಾಂಬಾರ್ಗೆ ಹಾಕಿದೆ. ಸೊ ಸಾಂಬಾರು ಮಾತ್ರ ಸೂಪರಾಗಿತ್ತು. ಇದಕ್ಕೆ ಮೇಯ್ನ್ ಹುಣಸೆ ಹುಳಿ ಆ್ಯಡ್ ಮಾಡಬೇಕು. ಫೈನಲಿ ಉಪ್ಪು, ಖಾರ, ಹುಳಿ, ಮಸಾಲೆ ಎಲ್ಲ ಕರೆಕ್ಟಾಗಿದೆ. ನಮ್ಮ ಕಪ್ಪು ಕಡಲೆಕಾಳು ಸಾಂಬಾರು ಅಥವಾ ಕೂಟು ಏನಾದರೂ ಕರಿಬೋದು. ನಾನು ಸಾಂಬಾರು ಥರ ಮಾಡಿದ್ದೀನಿ. ಇದಕ್ಕೆ ಬೇಕಿದ್ರೆ ಆಲೂಗಡ್ಡೆ, ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಏನೂ ಹಾಕಿಲ್ಲ, ಬರೀ ಕಪ್ಪು ಕಡಲೆಕಾಳು, ಈರುಳ್ಳಿ, ಟೊಮೆಟೊ. ನೀವು ನೋಡಿದ್ರಿ ಏನೇನು ಹಾಕ್ತೆ ಅಂತ. ಇನ್ನೇನೂ ಹಾಕಿಲ್ಲ ನಾನು. ಸಾಂಬಾರು ಸ್ವಲ್ಪ ಕುದ್ರೆ, ಒಂದು ಕುದಿ ಕುದ್ರೆ ರೆಡಿಯಾಗುತ್ತೆ. ಯಾಕಂದರೆ ಆಲ್ರೆಡಿ ಕಾಳನ್ನ ನಾನು ಬೇಯಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡಿ ಕನ್ಸಿಸ್ಟೆನ್ಸಿ ಮುದ್ದೆಗಲ್ವಾ, ಸೊ ಕರೆಕ್ಟಾಗುತ್ತೆ. ರೈಸ್ ಇನ್ನೇನೋ ರೈಸ್ ಹಾಕ್ತಾಯಿದೆ. ಅಡುಗೆ ಮನೆ ಫುಲ್ಲು ಸ್ವಲ್ಪ ಪಾತ್ರೆ ಇತ್ತು, ಮಿಕ್ಸಿ ಜಾರ್ ಆ ಥರದ್ದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದೆ. ಮುದ್ದೆ ಆಮೇಲೆ ಮಾಡಿದ್ರೆ ಆಯಿತು. ಈ ಬಟ್ಟೆ ಎತ್ಕೋಬೇಕು, ಬಟ್ಟೆ ಒಗೆದಾಕಿದ್ದೆ, ಬಟ್ಟೆ ಉಣ್ಕೊಂಡಿದೆ. ತುಂಬಾ ಬಿಸಿಲಿದೆ ನೋಡಿ, ಹೊರಗಡೆ ಬೆಳಕು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಈ ಸಾಂಬಾರು ನೀವು ಖಂಡಿತ ಟ್ರೈ ಮಾಡಿ ನೋಡಿ. ನಾವು ಎಂಥ ಸಾಂಬಾರೇ ಮಾಡಿದ್ರು ಅದು ಟೇಸ್ಟ್ ಎನ್ಹಾನ್ಸ್ ಆಗೋದು ಸಾಂಬಾರು ಪುಡಿ ಮೇಲೆ. ನಮ್ಮ ಸಾಂಬಾರು ಪುಡಿ ಹೇಗಿರುತ್ತೆ ಅದ್ರ ಮೇಲೆ ರುಚಿ ಕೊಡೋಂಥದ್ದು. ಸೊ ಸೂಪರಾಗಿದೆ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆ. ಅಷ್ಟರಲ್ಲಿ ರೈಸ್ಗೂ ಕೂಡ ಇಟ್ಕೊಂಡೆ. ರೈಸು ಕೂಡ ಆಯಿತು. ರೈಸ್ ಸೈಡ್ಗಿಟ್ಟೆ. ಸತೀಶ್ ಬರ್ತಾರಾ ಅಂತ ಕೇಳಿದೆ. ಸೊ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಅವ್ರು ಬಂದಮೇಲೆ ಮುದ್ದೆ ಮಾಡೋಣ ಅಂದ್ಕೊಂಡೆ. ಬಂದವರೇ ಸ್ವಲ್ಪ ಹೊತ್ತು ಆರಾಮ್ಸೆ ಮಲ್ಕೊಂಬಿಟ್ರು. ಅವ್ರು ಮಲ್ಕೊಂಡು ಈ ರೀತಿ 1 ಮಂತ್ ಮೇಲಾಗಿದೆ ಮಧ್ಯಾಹ್ನ ಟೈಮ್ ಮಲ್ಕೊಂಡು. ಸೊ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿದ್ರು. ನಾನು ಸೌಂಡ್ ಮಾಡ್ದಿರ ಸ್ವಲ್ಪ ಸೈಲೆಂಟಾಗೇ ಮುದ್ದೆಗೆ ಇಟ್ಕೊಂಡೆ. ಬಿಸಿ ಮುದ್ದೆ ಕೊಟ್ಟೆ. ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡಲಿ ಅಂತ ದೊಡ್ಡ ಮುದ್ದೆ, ಅವ್ರಿಗೆ ಚಿಕ್ಕ ಮುದ್ದೆ, ನನಗೆ ಸುಮಾರು ದಿನ ಆಗಿತ್ತು. ಆ್ಯಕ್ಚುಲಿ 1 ಮಂತೇ ಆಗಿತ್ತು ಅವ್ರ ಮನೇಲಿ ಮುದ್ದೆ ಊಟ ಮಾಡಿ. ಸೊ ಹಾಗಾಗಿ ಇವತ್ತು ನೆಮ್ಮದಿಯಾಗಿ ಕುತ್ಕೊಂಡು ಅವ್ರ ಫೇವ್ರೆಟ್ ಕಾಳು ಸಾಂಬಾರು ಮುದ್ದೆ ಊಟ ಮಾಡ್ತಾಯಿದ್ದಾರೆ. ನನಗಂತೂ ಖುಷಿ. ಈ ರೀತಿ ಹಸ್ಬೆಂಡ್ ಮನೇಲಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದ್ರೆ. ವರ್ಕ್ ಪ್ರೆಷರ್, ಕೆಲಸದ ಪ್ರೆಷರಿಂದ ಇಷ್ಟು ದಿನ ಸಾಧ್ಯ ಆಗಲಿಲ್ಲ. ಅವ್ರ ಜೊತೆಗೆ ನಾನು ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸಾಂಬಾರು ಮಾತ್ರ ಸೂಪರಾಗಿತ್ತು. ನಿಮಗೆ ಬೇಕಿದ್ರೆ ಆಲೂಗಡ್ಡೆ, ಬದನೆಕಾಯಿ ನೀವು ತಿಂತೀರಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿದೆ. ಯಾವತ್ತೂ ಸತೀಶ್ ಮುದ್ದೆ ತಿಂದಮೇಲೆ ರೈಸ್ ತಿನ್ನೋದೇ ಇಲ್ಲ. ಇವತ್ತು ರೈಸ್ ಹಾಕಿಸ್ಕೊಂಡು ಊಟ ಮಾಡಿದ್ರು. ನನಗೂ ಖುಷಿ ಆಯಿತು. ಸೊ ನೋಡ್ತಾ ಸಂಜೆ ಆಯಿತು. ಸಂಜೆ ಊಟಕ್ಕೆ ಚಪಾತಿ ಕೂಡ ಕಲಿಸ್ದೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಬಂದ ತಕ್ಷಣ ಕಚ್ಚಾಟ. ನನ್ನ ಪೆನ್ ಕೊಡು, ನನ್ನ ಪೆನ್ಸಿಲ್ ಕೊಡು, ನನ್ನ ಬುಕ್ ಕೊಡು, ನೀನು ಅದು ಎತ್ಕೊಂಡೆ, ನೀನು ಇದು ಎತ್ಕೊಂಡೆ, ಬರೀ ಕಂಪ್ಲೇಂಟ್ ಶುರು ಮಾಡ್ತಾಳೆ. ವಾಕ್ ಹೋಗಲಿಲ್ಲ, ಯಾಕಂದರೆ ಇನ್ 3 ಡೇಸ್ಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಇದೆ. ಹಾಗಾಗಿ ಮನೇಲಿ ಕೂತ್ಕೊಂಡು ಬರೆಸ್ತಾ ಇದ್ದೀನಿ. ಸ್ವಲ್ಪ EVS ಮತ್ತು ಇಂಗ್ಲೀಷ್ ಟೆಸ್ಟ್ ಕೊಟ್ಟಿದ್ದೆ. ಆನ್ಸರ್ ಕರೆಕ್ಟಾಗಿದೆಯಾ ನೋಡು ಮಮ್ಮಿ ಅಂತಿದ್ಲು. ಬಟ್ ನಾನು ಚೆಕ್ ಮಾಡಲ್ಲ, ನೀನು ಬರೀ ಅಂದೆ. ನನ್ನ ಮಗನು ಟ್ಯೂಷನ್ ಮುಗಿಸ್ಕೊಂಡು ಬಂದ. ನೈಟ್ ಊಟಕ್ಕೆ ಬಿಸಿ ಚಪಾತಿ ಮಾಡಿ ಸ್ವಲ್ಪ ಬದನೆಕಾಯಿ ಹೆಣ್ಗಾಯಿ ಇತ್ತು, ಬಿಸಿ ಮಾಡಿ ಊಟಕ್ಕೆ ಹಾಕ್ಕೊಟ್ಟೆ. ಮಮ್ಮಿ ನಾವು ಬರೀತಾ ಇದ್ದೀವಿ
ಆಗಿವಲ್ವಾ, ನೀನೇ ತಿನ್ನಿಸು ಇವತ್ತು ನಮಗೆ ಅಂತ ತುಂಬ ಆಟ ಮಾಡೋದು ಕಲ್ತಿದ್ದಾರೆ ಬೆಳೀತಾ ಬೆಳೀತಾ ಇಬ್ಬರೂ. ಹಾಗಾಗಿ ಬಿಸಿ ಬಿಸಿ ಚಪಾತಿ ಎಲ್ಲ ಮಾಡಿ ಆಟ್ ಬಾಕ್ಸ್ಗೆ ಇಟ್ಬಿಟ್ಟು ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಮಧ್ಯಾಹ್ನ ಸಾಂಬಾರು ಕೂಡ ಇತ್ತು, ಬಿಸಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹಾಲು ಕೂಡ ಕಾಯಿಸಿಟ್ಟೆ ಇಬ್ರಿಗೂ. ಪಾತ್ರೆ ಇತ್ತು ಸಿಂಕಲ್ಲಿ ಸ್ವಲ್ಪ, ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ ನಾನು. ಎಲ್ಲ ಚಪಾತಿ ಮಾಡಿದ್ದು ಪ್ರತಿಯೊಂದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಫುಲ್ಲು ನೀಟ್ ಕ್ಲೀನ್ ಮಾಡಿ ಅವರಿಬ್ರಿಗೂ ತಟ್ಟೆಗೆ ಹಾಕಿ ಬನ್ನಿ ಚಪಾತಿ ತಿನ್ನಿ ಅಂತ ಕರೆದೆ. ಬಟ್ ಅವ್ರು ಇಲ್ಲ ಮಮ್ಮಿ ನೀನೇ ತಿನ್ನಿಸ್ಬೇಕು ನಮಗಿವತ್ತು ಅಂತ ಹಠ ಮಾಡಿದ್ರು. ಸೊ ಇಬ್ರಿಗೂ ಕೂಡ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು, ನನಗೆ ಅವರು ಹೆಣ್ಗಾಯಿ ಬೇಡ ಸಾಂಬಾರಲ್ಲಿ ತಿನ್ನಿಸು ಮಮ್ಮಿ, ಸಾಂಬಾರು ಗಮ್ಮಂತಿದೆ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಬೌಲ್ಗೆ ಚೂರು ಸಾಂಬಾರು ಹಾಕ್ಕೊಂಡು ಇಬ್ರಿಗೂ ತಿನ್ಸೋಣ ಅಂತ ಹೇಳಿ ಇಬ್ರಿಗೂ ಸಾಂಬಾರು ಹಾಕ್ಕೊಂಡು ಒಟ್ಟಿಗೆ ಒಂದೇ ಪ್ಲೇಟ್ಗೆ ಹಾಕ್ಕೊಂಡು ಇಬ್ರಿಗೂ ತಿನ್ನಿಸಿ ಓದಿಸಿ ಬರೆಸಿ ಮಲಗಿಸ್ದೆ. ವಿಡಿಯೋ ತುಂಬ ಇದೆ, ಆ್ಯಡ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ 15th ಸಂಡೇ ಟೈಮಿಂಗ್ಸು 4:45. ನಮ್ಮ ಗೋಡೌನಲ್ಲಿ ಫುಲ್ ಕೆಲಸ ಇದೆ, ನೀವು ನೋಡ್ತಾ ಇದ್ದೀರಾ. ಇದು CC ಕ್ಯಾಮ್ರಾ ಫುಟೇಜ್. ನಾನು ಸುಳ್ಳು ಹೇಳ್ತೀನಿ ಅಂದರೆ ನಿಮಗೆ ಕ್ಯಾಮ್ರಾ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ರೆಕಾರ್ಡ್ ಆಗಿರೋದೇ ತೋರಿಸ್ತಾ ಇರೋಂಥದ್ದು. ಸೊ ಎಷ್ಟು ಕೆಲಸ ನಡೀತಾ ಇದೆ ನೋಡಿ. ಹುಡುಗರೆಲ್ಲ ಎಷ್ಟು ಹುಡುಗರಿದ್ದಾರೆ, ಸತೀಶ್ ಒಬ್ಬರೇ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೀವೇ ನೋಡಿ. ಸೊ ಇದು ನಮ್ಮದು ಗಾಡಿ ಆಯಿತಾ, ರೋಡಲ್ಲಿ ಬರುತ್ತೆ, ನಾವು ಎಲ್ಲಿ ಪ್ಲೇಸ್ ಮಾಡಬೇಕೋ ನಾವು ಗಾಡಿ ನಿಲ್ಸೋಕ್ಕೂ ಕೂಡ ಪೇ ಮಾಡಿ ಬಾಡಿಗೆ ದುಡ್ಡು ಕಟ್ಟಿ ಪರ್ ಮಂತ್ 2,500 ದುಡ್ಡು ಕಟ್ಟಿ ನಾವು ಗಾಡಿನ ಪಾರ್ಕ್ ಮಾಡ್ತೀವಿ. ಸೊ ಸುಮ್ಮನೆ ನಾವು ಗಾಡಿನ ಇಲ್ಲಿ ನಿಲ್ಲಿಸ್ಕೋತಾ ಇಲ್ಲ. ಸೊ ಈ ಓನರ್ ಕೇಳಬೇಕು, ನಾವು ಮಾತಾಡಬೇಕು. ನಮ್ಮದು ಸ್ವಂತ ಬಿಲ್ಡಿಂಗ್, ಇವ್ರದ್ದು ಸ್ವಂತ ಬಿಲ್ಡಿಂಗ್. ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ ಯಾವಾಗಲೂ ಈ ಮನೆದೇ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಆ ಯಪ್ಪ ಓನರ್ ಅನ್ನಿಸ್ಕೊಂಡವನು ಇದಾನೋ ಇಲ್ಲ ಸತ್ತೋಗಿದಾನೋ ದೇವ್ರಾಣೆ ನನಗೆ ಗೊತ್ತಿಲ್ಲ. ಬಟ್ ಅವನು ಬಾಡಿಗೆಗೆ ಅಂತ ಕೊಟ್ಟಿದ್ದಾನಲ್ವ ಮನೇನ, ಅವ್ರ ಬಗ್ಗೆ ಸ್ವಲ್ಪ ಅವನು ಥಿಂಕ್ ಮಾಡಬೇಕು. ಯಾರು ಏನು ಮಾಡ್ತಾ ಇದ್ದಾರೆ, ಯಾರೇನು ಕರೆಕ್ಟಾಗಿದ್ದಾರಾ, ಯಾರೇನಾದರೂ ಕಿತಾಪತಿ ಮಾಡ್ತಾ ಇದ್ದಾರಾ, ವಲ್ಗರಾಗಿ ಬಿಹೇವ್ ಮಾಡ್ತಾ ಇದ್ದಾರಾ, ಅದನ್ನು ಅವನು ನೋಡಿಕೊಂಡು ಇರಬೇಕು ಓನರ್ ಆಗಿದ್ದವನು. ಸೊ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಗಣಪತಿ ಪ್ರಸಾದಗಳಿದೆ, ಚೌಟ್ರಿಗೆ ದಿನಸಿ ಕಟ್ತಾ ಇದ್ದಾರೆ ಹುಡುಗರೆಲ್ಲ. ಯಾಕಂದರೆ ನೈಟ್ ಬೊಫೆ ಊಟ ಇದೆ. ನಮ್ಮ ಕೆಲಸ ನಮ್ಮ ಟೆನ್ಷನ್ ನಮಗೆ ಗೊತ್ತಿರುತ್ತೆ. ಒಬ್ಬರು ಇಬ್ಬರಿಗೆ ಮನೇಲಿ ಕೆಲಸ ಮಾಡೋಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀವಿ, ಇನ್ನು 1000 ಜನಕ್ಕೆ ಅಡುಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಇರೋದಿಲ್ಲ. ನೀವೇ ನೋಡಿ, ಟೈಮಿಂಗ್ಸ್ ಇವಾಗ 4:46. ಇನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೀಗೆ ನೋಡಿ. ಇಲ್ಲಿ ನೋಡಿ, ಇವನು ಬಂದ, ಇವನು ಈ ಕಂತ್ರಿ ನಾಯಿ ನನ್ನ ಮಗ, ಈ ಮನೆಯವನು ಆ ಕೆಳಗಡೆ ಮನೇಲಿ ಬಾಡಿಗೆಗಿದ್ದಾನೆ. ಇಲ್ಲಿ ಬಂದು ಫೋನ್ ಹಿಡ್ಕೊಂಡು ಎಂತೆಂಥ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನೋಡಿ, ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ನಮ್ಮ ಗಾಡಿಗಳೆಲ್ಲಿದ್ದಾವೆ ಅವನು ಎಲ್ಲಿ ಬಂದು ಗಾಡಿ ಹಾಕೊಂಡು ನಿಂತ್ಕೊಂಡು ಕೆಟ್ಟಾಗಿ ಎಂತೆಂಥ 3rd ಕ್ಲಾಸ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ, ಅದೇ 15ನೇ ತಾರೀಕು ನಾ ತೋರಿಸ್ತಾ ಇದ್ದೀನಿ ಡೇಟ್ ಸಮೇತ, ಎಂತೆಂಥ ಮಾತನ್ನ ಮಾತಾಡಿ ಹೋಗ್ತಾನೆ. ಸತೀಶು ಒಳಗಡೆ ಇದ್ದಾರೆ, ಇಲ್ಲಿ ನೋಡಿ ಸತೀಶ್ ಇಲ್ಲಿದ್ದಾರೆ. ಅವ್ರ ಮನೆ ಯಾವುದು ತೋರಿಸ್ತೀನಿ ನೋಡಿ. ಅವ್ರ ಮನೆ ಹತ್ರ ಅವನು ನಿಂತ್ಕೊಂಡು ಮಾತಾಡಬೇಕು. ಬೋಳಿ ಮಗ, ಸೂಳೆ ಮಗ, ಎಲ್ಲಿಂದನೋ ಬಂದಿದ್ದೀರಾ, ಅಂಥವ್ರು ಇಂಥವ್ರು ಅಂತ. ನಮ್ಮನೆ ಹತ್ರ ನಾನು ರಂಗೋಲೆ ಬಿಡೋ ಪ್ಲೇಸಲ್ಲಿ ಎಂಥದ್ದು ನೋಡಿ. ನಾನು ಎಲ್ಲಿದ್ದೀನಿ, ನಾನು ಇಲ್ಲಿ ನಿಂತ್ಕೊಂಡು 10 ನಿಮಿಷ ಅವನ್ನ ಅಬ್ಸರ್ವ್ ಮಾಡಿದ್ದೀನಿ. ಇದು ನಾನು ಬಾಯಲ್ಲಿ ಸುಳ್ಳು ಹೇಳಿದ್ರು ಕ್ಯಾಮ್ರಾ ಸುಳ್ಳು ಹೇಳುತ್ತಾ ಫ್ರೆಂಡ್ಸ್? ಇದು ನಾನು ನಿಂತ್ಕೊಂಡು ನೋಡಿ ಸಾಕಾಗಿ ಸತೀಶ್ಗೆ ಕಾಲ್ ಮಾಡಿ, ಎಲ್ಲಿದ್ದೀರಾ ನೀವು, ಬನ್ನಿ ಇಲ್ಲಿ 1 ನಿಮಿಷ ಅಂತ ಕರೆದು ಮುಖ ತೊಳ್ಕೊಳ್ಳೋಣ ಅಂತ ಒಳಗಡೆ ಹೋಗಿದ್ದೀನಿ. ಈ ಹುಡುಗರಿಗೆ, ನಮ್ಮ ಕೇಟ್ರಿಂಗ್ ಹುಡುಗರಿಗೆ ಚೂರಿ ತೊಗೊಂಡೋಗಿದ್ದಾನೆ. ಸುಳೆ ಮಗ, ಬೋಳಿ ಮಗ, ಎಲ್ಲಿಂದನೋ ಬಂದಿದ್ದಾರೆ, ಕಂತ್ರಿ ಮಕ್ಕಳು, ಅಂಥ ಮಕ್ಕಳು. ಯಾಕೆ ಅನ್ಬೇಕು ಫ್ರೆಂಡ್ಸ್? ಇವನೇನಾದರೂ ನಮಗೆ ಹಳೆ ಸಾಲ ಕೊಟ್ಟಿದ್ದಾನ? ಅವ್ರ ಪಾಡಿಗೆ ಅವರು ಒಬ್ಬರೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವನು ಗಾಡಿ, ಇದು ಸ್ವಲ್ಪ ಬಿಸಿಲಿದೆ ತುಂಬ ಕ್ಯಾಮ್ರಾಗೆ, ಸಂಜೆ ಟೈಮ್ ಅಲ್ವಾ, ಸೊ ಬಿಸಿಲಿಗೆ ಕ್ಯಾಮ್ರಾ ಫುಲ್ ಬ್ಲರ್ ಆಗಿದೆ. ನಮ್ಮ ಹುಡುಗರಿಗೆಲ್ಲ ಬೈದಿದ್ದಾನೆ. ಅಷ್ಟು ಬೈಸ್ಕೊಂಡು ಆ ಹುಡುಗರು ಒಂದು ಮಾತು ಮಾತಾಡಿಲ್ಲ. ಅವ್ರ ಪಾಡಿಗೆ ಅವ್ರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಒಂದ್ಸಲಿ ಆ ಹುಡುಗರಿಗೆಲ್ಲ ಬೈದ ತಾನೆ, ಆ ಹುಡುಗರು ಇವ್ನಿಗೆ ಏನು ತೊಂದರೆ ಕೊಟ್ಟರು. ಮತ್ತೆ ಇಲ್ಲಿದ್ದಾನೆ ನೋಡಿ, ಇಲ್ಲಿ ಗೇಟ್ ಹತ್ರ ನಿಂತಿದ್ದಾನೆ. ಸ್ವಲ್ಪ ಬಿಸಿಲಿಗೆ ಅದು ಬ್ಲರ್ ಆಗ್ತಾ ಇದೆ, ಅದು ಫುಲ್ಲು ನಿಂತ್ಕೊಂಡು ಬೈತಾ ಇದ್ದಾನೆ. ನಾನು ಒಳಗಡೆಯಿಂದ ಬರ್ತಾ ಇದ್ದೀನಿ ನೋಡಿ, ಮನೆ ಒಳಗಡೆಯಿಂದ ಮತ್ತೆ ಬಂದೆ. ನಾನು ಯಾಕೆ ಬಂದೆ ಅಂದರೆ ಅವ್ನು ಬೈಯೋದು ನನಗೆ ಮನೆ ಒಳಗಡೆಗೆ ಕೇಳಿಸ್ತಾ ಇದೆ. ನನ್ನ ಜೊತೆ ನನ್ನ ಮಗಳು ಕೂಡ ಬಂದ್ಲು. ಸೊ ನಾವು ಕೇಳಿ ಫ್ರೆಂಡ್ಸ್ 6 ವರ್ಷದಿಂದ ಸಾಕಾಗಿದೆ. ಮನೆ ಒಳಗಡೆ ಕೇಳಿಸೋ ತನಕ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಬಂದ. ಸೊ ನಾನು ಫೋನ್ ತೊಗೊಂಬ, ಇಲ್ಲಿ ಅಪ್ಪಂಗೆ ಕಾಲ್ ಮಾಡು, ಅಪ್ಪ ಎಲ್ಲಿದ್ದಾರೆ ಅಂದೆ. ಪಪ್ಪ ನಮ್ಮ ಮನೆಯವ್ರಿಗೂ ನೋಡಿ, ನಮ್ಮ ಮನೆಯವ್ರು ಈಚೆ ಬರ್ತಾರೆ ಇವಾಗ, ಗೇಟ್ ಹತ್ರ ಬಂದರು ನೋಡಿ, ಇಲ್ಲಿ ಬಂದರು. ಅವ್ರಿಗೂ ಕೇಳಿಸಿದೆ ಅವ್ನು ಬೈದಿದ್ದು. ನನ್ನ ಹಸ್ಬೆಂಡ್ಗೆ ಅಷ್ಟು ಬೇಗ ಕೋಪ ಯಾವತ್ತೂ ಬರೋದಿಲ್ಲ. ಕೋಪ ಬಂದರೆ ಅವ್ರು ಮನುಷ್ಯರೇ ಅಲ್ಲ.
ಅಷ್ಟು ಕೋಪ ಬರೋದೇ ಇಲ್ಲ ನನ್ನ ಹಸ್ಬೆಂಡ್ಗೆ. ಎಷ್ಟು ಬೈದಿದ್ದಾನೆ ಅಂದರೆ ನಾನು ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ, ನಾನು ಮೇಲಿದ್ದೀನಿ, ನನ್ನ ಹಸ್ಬೆಂಡ್ ಕೆಳಗಡೆ ಇದ್ದಾರೆ. ಇವನು ಇಲ್ಲಿ ನಿಂತ್ಕೊಂಡು ಅವ್ರ ಮನೆ ಗೇಟ್ ಹತ್ರ ನಿಂತ್ಕೊಂಡು ಬೈತಾ ಇದ್ದಾನೆ. ನಾನು ಮತ್ತೆ ಕೆಳಗಡೆ ಹೋದೆ, ಅಂದರೆ ಗೋಡೌನ್ಗೆ ಹೋದೆ, ಅವ್ರ ಹತ್ರ ಮಾತಾಡೋಣ ಅಂತ, ನನ್ನ ಹಸ್ಬೆಂಡ್ ಹತ್ರ ಮಾತಾಡೋಣ ಅಂತ ಹೋದೆ. ಅವ್ನು ಏನೇನು ಮಾಡ್ದ ಅಂತ ಹೇಳ್ತಾ ಇದ್ದೀನಿ. ಅವರು ನೋಡಿದ್ದಾರೆ, ಹಸ್ಬೆಂಡು ನೋಡಿದ್ದಾರೆ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅವನ್ನ ಕೇಳ್ತಾ ಇದ್ದಾರೆ, ಯಾಕಪ್ಪ ಏನಾಯಿತು ನಿನಗೆ? ಇನ್ನು ಮುಂದೆ ವಿಡಿಯೋ ಆ್ಯಡ್ ಮಾಡ್ತೀನಿ, ನನ್ನ ಮೊಬೈಲಲ್ಲಿ ಮಾಡ್ಕೊಂಡಿರೋ ವಿಡಿಯೋ ಆ್ಯಡ್ ಮಾಡ್ತೀನಿ, ದಯವಿಟ್ಟು ವಾಚ್ ಮಾಡಿ. ನನ್ನ ಹಸ್ಬೆಂಡ್ ಅವನ್ನ ಕೇಳ್ತಾ ಇದ್ದಿದ್ದು ಒಂದೇ, ಅವ್ರ ಮನೆ ಹತ್ರ ಹೋಗಿ, ನಮ್ಮ ಹುಡುಗರಿಗೆ ಕೆಲಸ ಮಾಡೋ ಹುಡುಗರು ನಿನಗೇನು ತೊಂದರೆ ಕೊಟ್ಟರು, ಯಾಕೆ ನಮ್ಮ ಮನೆ ಹತ್ರ ಚೂರಿ ಹಿಡ್ಕೊಂಡು ಬಂದು ನಮ್ಮ ಹುಡುಗರಿಗೆಲ್ಲ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜಲ್ಲಿ ಬೈತಾ ಇದೆಯಾ, ನಿನ್ಗೆ ಯಾರೇನು ತೊಂದರೆ ಕೊಟ್ಟರು ಅಂದರೆ ನಿನ್ನೂ ಕತ್ತರಿಸ್ತೀನಿ, ನೀನು ಹೆಂಡ್ತಿನ ಕತ್ತರಿಸ್ತೀನಿ, ಪೊಲೀಸ್ಗೆ ಫೋನ್ ಮಾಡಿದ್ದೀವಿ ನಾವು. ನನ್ನ ಹಸ್ಬೆಂಡ್ಗೆ ತುಂಬ ಕೋಪ ಬಂದ್ಬಿಡ್ತು ಫ್ರೆಂಡ್ಸ್. ನಿಜಕ್ಕೂ ಕರ್ಕೊಂಬನ್ನಿ ಅವನ್ನ ಈಚೆ, ಕತ್ತರಿಸು ಬಾ, ನನ್ನ ಹೆಂಡ್ತಿನೂ ಕತ್ತರಿಸು. ತಾಯಿ ತನಕ ಹೆಂಡ್ತಿ ತನಕ ಮಾತಾಡಿದ್ರೆ ಯಾರು ಸುಮ್ಮನಾಗ್ತಾರೆ? ತುಂಬ ಬೇಜಾರಾಯಿತು. ಪೊಲೀಸ್ ಬಂದು ಚೆನ್ನಾಗಿ ಮಂಗಳಾರತಿ ಮಾಡೋಗಿದ್ದಾರೆ. ಇದು ಗುರುವಾರ ಬೆಳಿಗ್ಗಿನ ವ್ಲಾಗ್. ಇವತ್ತು ಬ್ರೇಕ್ಫಾಸ್ಟ್ಗೆ ಟೊಮೆಟೊ, ಆನಿಯನ್, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿಕಾಯಿ ಎಲ್ಲ ಹಾಕಿ ಮಾಡಿದಂಥ ಈರುಳ್ಳಿ ದೋಸೆ, ಆನಿಯನ್ ದೋಸೆ ಕಾಂಬಿನೇಷನ್, ಕಪ್ಪು ಕಡಲೆಕಾಳು ಸಾಗು ಅಥವಾ ಕೂಟು, ತೆಂಗಿನಕಾಯಿ ಚಟ್ನಿ. ಎಲ್ಲ ಕೆಲಸ ಮುಗ್ದಿದೆ. ಕ್ಲೀನ್ ಆ್ಯಂಡ್ ನೀಟಾಗಿದೆ ಮನೆಯೆಲ್ಲ. ಸತೀಶ್ದು ಕೂಡ ತಿಂಡಿ ಆಯಿತು. ಅವ್ರು ತಿಂಡಿ ತಿಂದಿದ್ದು, ಹಾಲು ಕುಡ್ದಿದ್ದು, ಪ್ಲೇಟು ಬೌಲು ಒಂದು ತೊಳಿಬೇಕಷ್ಟೆ. ಮಿಕ್ಕಿದೆಲ್ಲ ಕ್ಲೀನ್ ಆಗಿದೆ. ಎಲ್ಲ ಕೆಲಸ ಮುಗೀತು ನೋಡಿ. ನೋಡಿದ್ರಾ? ಪ್ರತಿದಿನ ಮಾಡಬೇಕು ಅಂತ ಮನಸ್ಸಿದ್ರೆ ವಿತಿನ್ ಹಾಫ್ ಆನ್ ಅವರಲ್ಲಿ ಎಲ್ಲ ಕೆಲಸ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ಬೋದು. ಮನಸ್ಸಿರಬೇಕು, ನಾವು ಮನ್ಸು ಮಾಡಬೇಕಷ್ಟೇ. ಸೊ ನೋಡಿ, ಪ್ರತಿಯೊಂದು ಎಲ್ಲ ಕ್ಲೀನ್ ಆಗಿದೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಫಸ್ಟ್ಗೆ ಮನೆಗೆ, ದೇವ್ರ ಮನೆಗೆ, ಮನೆ ದೇವ್ರಿಗೆ ಪೂಜೆ ಮಾಡೋಣ. ಯಾಕೆ ನಮ್ಮ ಮೇಲೆ ಇಷ್ಟು ಜನ ಈ ಥರ ದ್ವೇಷ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟು ಜನ ನಮ್ಮನ್ನೇ ಬ್ಲೇಮ್ ಮಾಡಿ ನಮ್ಮ ಕಡೆನೇ ಬೆಟ್ಟು ತೋರಿಸಿ ಮಾತಾಡ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಗುರು ರಾಘವೇಂದ್ರಾಯ ನಮೋ ನಮಃ. ಗುರು ರಾಘವೇಂದ್ರಾಯ ನಮೋ ನಮಃ. ಸತೀಶ್ಗಂತೂ ಯಾವತ್ತೂ ಇಷ್ಟು ಕೋಪ ಬರೋದೇ ಇಲ್ಲ. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಿಗಂದ್ರೂ ಒಂದು ಪಕ್ಷ ಅನ್ನಿಸ್ಕೋತಿದ್ರೋ ಏನೋ. ಪಾಪ ನಮ್ಮ ಹತ್ರ ಕೆಲಸ ಮಾಡೋ ಹುಡುಗರಿಗೆ ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಮ್ಮ ಹತ್ರ ಕೆಲಸಕ್ಕೆ ಹುಡುಗರು ಬರ್ತಾರಾ? ಚಾಕು ಚೂರಿ ತೋರಿಸಿದ್ರೆ ನಮ್ಮ ಹುಡುಗರು ಬರ್ತಾರಾ? ಯಾಕೆ ನಾವೇನಾದರೂ ಅವ್ರ ಹತ್ರ ಹಳೆ ಸಾಲ ಇಸ್ಕೊಂಡು ನಾವು ಮೋಸ ಮಾಡಿದ್ದೀವ? ಫ್ರೆಂಡ್ಸ್, ನಮ್ಮದು ಸ್ವಂತ ಮನೆ, ಸ್ವಂತ ಜಾಗ. ಈ ಕಚಡ ಜನಗಳು ಬಾಡಿಗೆ ಮನೆಗೆ ಬಂದು ನಮಗೇನೆ ಅಧಿಕಾರ ಚಲಾಯಿಸ್ತಾರೆ ಅಂದರೆ ಹರ್ಟಾಗುತ್ತಾ ಇಲ್ವಾ ಹೇಳಿ? ಇಷ್ಟೆಲ್ಲ ನಾನು ನಂಬಿರೋ ರಾಯರು ಆ ನನ್ನ ಮಗನಿಗೆ ಸರಿಗೆ ಮಾಡಲಿ. ನಾನು ಯಾವತ್ತೂ ಒಬ್ರು ಕೆಟ್ಟದ್ದು ಬಯಸಿಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ದೇವ್ರಿದ್ರೆ, ನಾನು ನಂಬಿರೋ ದೇವ್ರಿದ್ರೆ ಆ ರಾಯರು ಅವ್ನು ಮಾತಾಡಿರೋ ಮಾತು ಅವ್ನ ಬಾಯಿಗೆ ಕೊಡಬೇಕು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಏನು ಅನ್ನಿಸ್ತು ವಿಡಿಯೋ? ಒಂದು ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಸ್ವಲ್ಪ ಹೀಗೆ ಬಡಬಡ ಅಂತ ಮಾತಾಡ್ಬಿಟ್ಟು ಅದು ಅಲ್ಲಿಗೆ ಬಿಟ್ಬಿಡ್ತೀನಿ. ಈ ಅಕ್ಕಪಕ್ಕ ಜನಗಳು, ನಾವಂತೂ ಎಸ್ಪೆಷಲಿ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳನ್ನು ಸುಧಾ ಈಚೆ ಆಟ ಆಡೋಕ್ಕೆ ಕಳಿಸಲ್ಲ. ಸತೀಶ್ಗೆ ಅಷ್ಟು ಬೇಗ ಕೋಪ ಬರಲ್ಲ. ಕೋಪ ಬಂದ್ಬಿಟ್ರೆ ಯಪ್ಪ, ಅವ್ರನ್ನ ಕೋಪನ ತಡ್ಕೊಳ್ಳೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅಷ್ಟು ಕೋಪ ಮಾಡ್ಕೊಂಡ್ಬಿಡ್ತಾರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ. ಆ ಯಪ್ಪ ಅಷ್ಟು ವಲ್ಗರಾಗಿ ಮಾತಾಡೋಂಥದ್ದು ಇತ್ತ? ನಮ್ಮನೆ ಗೇಟ್ ಮುಂದೆ ಬಂದು ಅವಹೇಳನಕಾರಿ ಕೆಟ್ಟಾಗಿ ಸಂಸ್ಕೃತ ಪದಗಳು, ಅಷ್ಟು ಜನ ಕೊಟ್ಟಿದ್ದೀರಾ, ಇಷ್ಟು ಜನ ಕೊಟ್ಟಿದ್ದೀರಾ, ಹಾಗೆ ಹೀಗೆ. ಆ ಯಪ್ಪ ಇರೋದು ಆ್ಯಸ್ ಯೂಶಲ್ ಆಗಿ ಬಾಡಿಗೆ ಮನೇಲಿ. ಆ ಬಾಡಿಗೆ ಮನೇಲಿ ಇದ್ದವರು ಸ್ವಂತ ಮನೆಯವ್ರಿಗೆ, ಬಾಡಿಗೆ ಮನೆ ಸ್ವಂತ ಮನೆ ಅಂತ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಪೊಲೀಸ್ ನಮಗೆ ಹೇಳಿದ್ದೇನೆಂದರೆ ಒಂದು ಮಾತು, ಕೊಚ್ಚ ಮೇಲೆ ಕಲ್ಲಾಕ್ಬೇಡಿ ಸತೀಶ್ ಅಂತ. ಹಂಗಂತ ಅಂದ್ಬಿಟ್ಟು ಎಷ್ಟು ದಿನ ಅನ್ನಿಸ್ಕೊಳಕ್ಕಾಗುತ್ತೆ? ಓಪನಾಗಿ ಹೇಳ್ತೀನಿ, ಮಕ್ಕಳ, ಬೋಳಿ ಮಕ್ಕಳ, ಈ ಥರ ಕೆಟ್ಟ ಯಪ್ಪ ಇನ್ನೂ ಕೇಳೋಕ್ಕಾಗಲ್ಲ. ಆ ಥರ ಮಾಡ್ತೀರಾ ನೀವು, ಈ ಥರ. ಫಸ್ಟ್ ಆಫ್ ಆಲ್ ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಕೆಲಸ ಮಾಡ್ತೀವಿ ಫ್ರೆಂಡ್ಸ್. ನೀವು ನೋಡಿರೋದು ಬರೀ 5% ಅಷ್ಟೇ ನನ್ನ ವಿಡಿಯೋದಲ್ಲಿ. ಸತೀಶ್ ಒಂದು ದಿನ ಕೆಲಸ ಮಾಡೋದನ್ನ ನೀವೇನಾದರೂ ನೋಡಿಬಿಟ್ರೆ, ನಾವು ಯಾರಿಗೇನು ತೊಂದರೆ ಮಾಡಿಲ್ಲ ಅಂಥದ್ರಲ್ಲೂ ಈ ರೀತಿ ಪದೇ ನಮಗೆ ಹಿಂಸೆ ಕೊಡ್ತಾನೆ ಇದ್ದಾರೆ. ನಾವು ಈ ಮನೆಗೆ ಬಂದು 6 years ಆಯಿತು. 6 yearsಯಿಂದನೂ ನಮ್ಗೆ ಈ ಥರ ಟಾರ್ಚರ್. ನಾನು ಎಷ್ಟೋ ಸತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ದೀನಿ. ನನಗೆ ಯಾರೂ ಇಲ್ಲ, ನನಗೆ ಅಕ್ಕ ತಂಗಿ ಯಾರೂ ಇಲ್ಲ. ನಾನು ಈ ಥರ ವಿಷಯ ಎಲ್ಲ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡಿಕೊಂಡ್ರೆ ಅಪ್ಪ ಅಮ್ಮನ ಮನಸ್ಗೂ ನೋವಾಗುತ್ತೆ. ನಾನು ಅಪ್ಪ ಅಮ್ಮನ ಹತ್ರ ಏನೂ ಹೇಳ್ಕೊಳ್ಳಲ್ಲ. ಬಟ್ ನಮಗೆ ಯಾಕೆ ಈ ಥರ? ನಾವು ಅವ್ರಿಗೆ ಏನು ಮಾಡಿದ್ದೀವಿ? ಅವ್ರ ವಿಷಯಕ್ಕೆ ಹೋಗ್ತೀವ,
ಅವ್ರ ವಿಷಯ ಮಾತಾಡ್ತೀವ, ಇನ್ನೂ ಅವ್ರುಗಳೆಲ್ಲ ಕುತ್ಕೊಂಡು ನಮ್ಗಳ ವಿಷಯ ಮಾತಾಡ್ತಾರೆ. ಅವ್ರ ಥರ ಕೆಟ್ಟ ಕೆಲಸ ಅಂತೂ ಮಾಡ್ತಾ ಇಲ್ಲ ನಾವು. ಅವ್ರು ಮಾಡ್ತಾ ಇದ್ದಾರಲ್ಲ ಸಮಥಿಂಗ್ ಕೆಟ್ಟ ಕೆಲಸಗಳು, ಆ ಥರ ಕೆಲಸಗಳು ಯಾವುದೇ ರೀತಿ ಮಾಡೋಕ್ಕೂ ಹೋಗೋದಿಲ್ಲ ನಾವು. ಅಂಥದ್ರಲ್ಲೂ ನನಗೆ ನನ್ನ ಹಸ್ಬೆಂಡ್ಗೆ ಯಾಕೆ ಈ ಥರ ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. ಪೊಲೀಸೆಲ್ಲ ಕರೆಸಿ ಚೆನ್ನಾಗಿ ವಾರ್ ಮಾಡಿ ಅಕ್ಕಪಕ್ಕ ಇರೋರೆಲ್ಲ ಬಂದು ಬೈದಿದ್ದಾರೆ. ಆ ಯಪ್ಪನಿಗೆ ಇನ್ನೂ ಬುದ್ಧಿ ಕಲ್ತಿಲ್ಲ. ಚಪ್ಪಲಿ ತೆಗೆದು ನಮ್ಮ ಕಾರ್ಗೆ ಎಸಿತಾನೆ, ಸೌತೆಕಾಯಿ ತೆಗೆದು ನಮ್ಮ ಕಾರ್ ಹತ್ರ ಎಸಿತಾನೆ. ಅವ್ನು ಮಾಡಿದ ಅವನೇ ಅನುಭವಿಸ್ತಾನೆ. ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ ನನ್ನ ಪಕ್ಕ, ನನ್ನ ಜೊತೆ, ನನ್ನ ಬಲ್ಗೈ ಜೊತೆ ಇದೆ. ಒಂದಲ್ಲ ಒಂದಿನ ಕರ್ಮ ರಿಟರ್ನ್ಸ್. ಯಾಕೆ ಈ ವಿಡಿಯೋ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಸುಮಾರು ನಂಗೆ 2-3 ಜನ ಲೇಡೀಸ್ ಕಮೆಂಟ್ ಮಾಡಿದರು. ಇದು ನೆಗೆಟಿವ್ ಕಮೆಂಟ್ ಅಂತಲ್ಲ, ಸುಮಾರು ಸಲ ನಾನು ಹೇಳ್ತಿರ್ತೀನಿ ದಯವಿಟ್ಟು ವ್ಯೂಸ್ ಕೊಡಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಡೀಟೇಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಂಟೆಂಟ್ ಇಲ್ಲದೆ ವೀಡಿಯೋ ಮಾಡಿದ್ರೆ ವ್ಯೂಸ್ ಹೆಂಗೆ ಬರುತ್ತೆ? ನನ್ನ ವಿಡಿಯೋದಲ್ಲಿ ಕಂಟೆಂಟೇ ಇರೋದಿಲ್ವಾ? ದಯವಿಟ್ಟು ನನಗೆ ನೀವೆಲ್ಲರೂ ಇದಕ್ಕೆ ಕ್ಲಾರಿಫೈ ಕೊಡಲೇಬೇಕು. ಯಾಕಂದರೆ ನಾನು ತುಂಬ ಕನ್ಫ್ಯೂಸಲ್ಲಿದ್ದೀನಿ. ಪ್ರತಿಯೊಂದು ನಾನು ಇವತ್ತು ಏನು ವಾರ ಮಾಡಿದೆ, ನಾನು ಎಷ್ಟೊತ್ತಿಗೆ ಗೆದ್ದೆ, ವಾಕ್ ಎಷ್ಟೊತ್ತಿಗೆ ಹೋದೆ, ಮನೆಗೆ ಎಷ್ಟೊತ್ತಿಗೆ ಬಂದೆ, ಏನು ಪ್ರಿಪೇರ್ ಮಾಡಿದೆ, ಮಕ್ಕಳನ್ನ ರೆಡಿ, ಒಂದು ಗೃಹಿಣಿ ಏನು ಮಾಡಬೇಕು ಆ್ಯಸ್ ಇಟ್ ಈಸ್ ಅದನ್ನೆಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದು ಯಾರನ್ನ ಬ್ಲೇಮ್ ಮಾಡ್ತಾಯಿಲ್ಲ, ಜನರಲಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲುಮುಟ್ಟು ನೋಡ್ಕೊಂಡು ನನಗೆ ಕಮೆಂಟ್ ಮಾಡೋಕ್ಕೆ ಬರಬೇಡಿ. ಒಂದು ಬ್ರೇಕ್ಫಾಸ್ಟ್ ಮಾಡಿದ್ನೇ ಒಂದು ವೀಡಿಯೋ ಮಾಡ್ತಾರೆ, ಒಂದು ವಾರ ಪೂಜೆ ಮಾಡಿದ್ನೇ ಒಂದು ವೀಡಿಯೋ ಮಾಡ್ತಾರೆ, ಅರ್ಧ ಗಂಟೆ ವೀಡಿಯೋ ಮಾಡ್ತಾರೆ. ನಾನು ಆ ಥರ ಏನಾದರೂ ಯಾವತ್ತಾದರೂ ಲ್ಯಾಗ್ ಮಾಡಿ ಕಂಟೆಂಟ್ ಇಲ್ದಿರ ವೀಡಿಯೋ ಮಾಡಿದ್ದೀನ? ನಾನು ಪ್ರತಿ ಸತ ಕೇಳ್ತೀನಿ ವ್ಯೂಸ್ ಕೊಡಿ ಅಂತ. ಯಾಕಂದರೆ ನನಗೆ 26,000 ಜನ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. ವ್ಯೂಸ್ ನೋಡಿದ್ರೆ 5,000, 6,000, ಹಬ್ಬ ಅಂದರೆ 10,000, 11,000 ವ್ಯೂಸ್ ಇರುತ್ತೆ. ಸೊ ದಯವಿಟ್ಟು ಈ ರೀತಿ ಮಾಡಬೇಡಿ. ಎಲ್ಲರೂ ಎಲ್ಲ ಟೈಮು ಫ್ರೀ ಇರಲ್ಲ. ನಾನು ವಿಡಿಯೋ ನೋಡಲೇಬೇಕು ಅಂತ ಏನು ಕಂಪಲ್ಸರಿನೂ ಇಲ್ಲ. ನಾನು ಆ ರೀತಿ ಪ್ರೆಷರಾಗಿ ಏನು ಹೇಳ್ತಾ ಇಲ್ಲ. ಬಟ್ ನನ್ನ ಅನಿಸಿಕೆ, ಅರ್ಧನಾದರೂ ವ್ಯೂಸ್ ಇರಬೇಕಲ್ವಾ? ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದು ನಿಮಗೆಲ್ಲ ತಲುಪಲಿ ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ಈ ರೀತಿ ಎಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಕಂಟೆಂಟ್ ಇಲ್ಲ, ವ್ಯೂಸ್ ಹೆಂಗೆ ಬರುತ್ತೆ ಅಂದರೆ ಮನ್ಸಿಗೆ ನಿಜಕ್ಕೂ ಹರ್ಟ್ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರನ್ನ ನಾನು ನೋಡಿದ್ದೀನಿ, ಹೆಂಗೆ ಹೇಳ್ತಿರ್ತಾರೆ ಅಂದರೆ, ಯಪ್ಪ ಇವ್ರು ಏನು ವೀಡಿಯೋ ಮಾಡ್ತಾ ಇದ್ದಾರಾ, ಏನು ಕತೆ ಹೇಳ್ತಾ ಇದ್ದಾರಾ ಅಂತ ಅನಿಸುತ್ತೆ ನನಗೆ ಪರ್ಸ್ನಲ್ಲಾಗಿ. ಯಾಕಂದರೆ ಸುಮಾರು ಜನ ನನಗೆ ನಮ್ಮ ಚಾನಲ್ ಇದೆ, ಓಪನ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂದಾಗ ನಾನು ಓಪನ್ ಮಾಡಿ ನೋಡಿರ್ತೀನಿ. ನನಗೆ ಯಾಕೋ ಅದು ಅಯ್ಯೋ ಈ ರೀತಿ ನಾನು ಮಾಡಿಲ್ವಲ್ಲ, ಸೊ ಅದಕ್ಕೇನೋ ನನಗೆ ವ್ಯೂಸ್ ಇಲ್ವೇನೋ ಅಂತ ನಾನು ಅಂದ್ಕೋಬೇಕು. ಆ ರೀತಿ ಇಂಟ್ರೆಸ್ಟಾಗಿ ಏನೋ ಅವ್ರ ವೀಡಿಯೋಗಳಲ್ಲೇನು ಟಾಪಿಕ್ ಇರೋದಿಲ್ಲ. ಬಟ್ ನನ್ನಲ್ಲೇನು ಎಲ್ಲ ಇನ್ಕ್ಲೂಡ್ ಇರುತ್ತೆ. ನಾನು ಹಾಕೋ ರಂಗೋಲೇನೂ ಇನ್ಕ್ಲೂಡ್ ಮಾಡಿರ್ತೀನಿ, ನಾನು ಮಾಡೋ ತಿಂಡಿ ಪ್ರತಿಯೊಂದು ಇನ್ಕ್ಲೂಡ್ ಮಾಡಿ, ನಾನು ಮಾಡೋ ಮನೆ ಕೆಲಸ, ನಾನು ಎಷ್ಟು ಕೆಲಸ ಮಾಡ್ತೀನಿ, ಅದು ಕಂಟೆಂಟ್ ಅಲ್ವಾ ನಿಮಗೆ? ಸೊ ನನಗದು ಪರ್ಸ್ನಲಾಗಿ ನಿಜಕ್ಕೂ ಹರ್ಟ್ ಆಯಿತು. ನೆಗೆಟಿವ್ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಪರ್ಸ್ನಲಾಗಿ ಹರ್ಟ್ ಆಗಿರೋ ಕಮೆಂಟ್ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ, ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತೀರಾ, ನಿಮಗೆ ವಾಕ್ ಯಾಕೆ ನೆಸೆಸಿಟಿ, ಅದಕ್ಕೆ ನೀವು ಆನ್ಸರ್ ಮಾಡಲೇಬೇಕು ಅಂತ. ತುಂಬ ಈ ಥರ ಅವರು ವಿಡಿಯೋನೇ ನೋಡಲ್ಲ, ಫುಲ್ಲು ವಿಡಿಯೋ ನೋಡೋದೇ ಇಲ್ಲ, ಬಂದ್ಬಿಟ್ಟು ಏನೋ ಒಂದು ಕಮೆಂಟ್ ಹೇಳಿರ್ತಾರೆ. ವಾಕ್ ಮಾಡೋದು ಸಣ್ಣ ಆಗೋಕ್ಕಲ್ಲ. ನಾವು ವಾಕ್ ಮಾಡಿಬಿಟ್ಟು ಏನು ತೀರಾ ಕಡ್ಡಿ ಆಗ್ಬಿಟ್ಟಿದ್ದೇನೋ ಅಂತಲೂ ನಾನು ಎಲ್ಲೂ ಹೇಳ್ಕೊಳ್ಳಿಲ್ಲ. ನಮ್ಮ ಸ್ಟ್ರೆಸ್ ಏನಿದೆ, ನಮ್ಮ ಮೆಂಟಲ್ ಸ್ಟ್ರೆಸ್ ಏನಿದೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ವಾಕ್ ಮಾಡಿ ಸಣ್ಣ ಆಗಲ್ಲ. ವಾಕ್ ಮಾಡಿದ್ರೆ ಸಣ್ಣ ಆಗಲ್ಲ ಖಂಡಿತವಾಗ್ಲೂ. ನಾವು ಸಣ್ಣ ಆಗಬೇಕು ಅಂದರೆ ಡಯಟ್ ಫಾಲೋ ಮಾಡಬೇಕು. ಪ್ರಾಪರ್ ಟೈಮಿಂಗ್ಸ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ನ ಪ್ರಾಪರ್ ಟೈಮಿಂಗ್ಸಲ್ಲಿ, ಈವನ್ 8 o'clock ಒಳಗೆ ಬ್ರೇಕ್ಫಾಸ್ಟ್ ತಿಂದು ಖಾಲಿ ಮಾಡಬೇಕು, 12:30 ಒಳಗೆ ಲಂಚ್ನ ತಿಂದು ಖಾಲಿ ಮಾಡಬೇಕು, ಡಿನ್ನರ್ 7:30 ಒಳಗಡೆ ತಿನ್ಕೋಬೇಕು. 7:30 ಮೇಲೆ ನೀರು ಬಿಟ್ಟು, ಫ್ರೂಟ್ಸ್ ಬಿಟ್ಟು, ಲಿಕ್ವಿಡ್ ಐಟಮ್ಸ್ ಬಿಟ್ಟು ಬೇರೆ ಹೆವಿ ಊಟ ಏನೂ ತಿನ್ನಬಾರ್ದು. ನಾನು ಆ ರೀತಿ ಮಾಡೋಕ್ಕೆ ನನ್ನ ಸ್ಟ್ರೆಸ್ಫುಲ್ ಲೈಫಲ್ಲಿ ಲೀಡ್ ಮಾಡೋಕ್ಕೆ ಆಗೋದೇ ಇಲ್ಲ. ನಾನು ತಿಂಡಿ ತಿನ್ನೋದೇ 11-11:30 ಆಗುತ್ತೆ. ಈಗ ಸ್ವಲ್ಪ ಹುಷಾರೆಲ್ಲ ತಪ್ಪಿದ ಮೇಲೆ, ಬ್ಲಡ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ಮೇಲೆ ಪ್ರಾಪರಾಗಿ ಇನ್ ಟೈಮ್ಗೆ, ಈವನ್ 10-10:30 ಒಳಗೆ ತಿಂಡಿ ತಿನ್ಕೊಂಬಿಡೋಣ, ಹೊಟ್ಟೆ ಖಾಲಿ ಬಿಡಬಾರ್ದು. ಗ್ಯಾಸ್ಟ್ರಿಕ್ ಆದರೂ ವೆಯ್ಟ್ ಗೇನ್ ಆಗ್ತೀವಿ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ವೆಯ್ಟ್ ಗೇನ್ ಆಗ್ತೀವಿ. ಸ್ಟ್ರೆಸ್, ನಿದ್ದೆ ಸರಿ, ಮೇನ್ ರೀಸನ್ ನಿದ್ದೆ ಸರಿ ಇಲ್ಲ ಅಂದರೆ ವೆಯ್ಟ್ ಗೇನ್ ಆಗೇ ಆಗ್ತೀವಿ. ಇಂಪ್ರಾಪರ್ ನಿದ್ದೆ ನಾನು ಫೇಸ್ ಮಾಡ್ತಾ ಇರೋದು ಗ್ಯಾಸ್ಟ್ರಿಕ್, ಇಂಪ್ರಾಪರ್ ನಿದ್ದೆ, ಸ್ಟ್ರೆಸ್ಫುಲ್ ಲೈಫ್, ಕೆಲಸದ ಒತ್ತಡ ಫ್ರೆಂಡ್ಸ್ ನನಗೆ. ಸೊ ಈ ಒತ್ತಡದಿಂದ, ಈ ಮೆಂಟಲ್ ಫಿಸಿಕಲ್ ಸ್ಟ್ರೆಸ್ಸಿಂದ ಈಚೆ ಬರೋಕ್ಕೋಸ್ಕರ ನಾನು ಅರ್ಧ ಅವರ್ 1 hour ವಾಕ್ ಮಾಡೋದು.
ಮೈಲ್ಡ್ ಮೆಲೋಡಿ ಮ್ಯೂಸಿಕ್ ಕೇಳ್ಕೊಂಡು ಮೈಂಡ್ನ ಕಾಮಾಗಿ ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಮೂಡು ಫ್ರೆಶ್ ಆಗಿ ಇಟ್ಕೊಂಡು ವಾಕ್ ಮಾಡೋದು ಸಣ್ಣ ಆಗಬೇಕು ಅಂತ ಅಲ್ಲ. ಅರ್ಥ ಆಯ್ತಾ? ನಿಮ್ಮ ಕ್ವಶನ್ಗೆ ಕ್ಲಾರಿಫೈ ಸಿಕ್ತು ಅಂತ ಅನ್ಕೋತೀನಿ. ದಯವಿಟ್ಟು ವಿಡಿಯೋ ಫುಲ್ಲು ನೋಡಿ. ಕಂಟೆಂಟ್ ಇಲ್ಲ, ನಿಮ್ಮ ವಿಡಿಯೋದಲ್ಲಿ ಏನೂ ಕಂಟೆಂಟೇ ಇಲ್ಲ ಅಂತ ದಯವಿಟ್ಟು ಇನ್ನೊಂದ್ಸಲಿ ಕಮೆಂಟ್ ಮಾಡಬೇಡಿ. ಯಾಕಂದರೆ ಒಂದು ಗೃಹಿಣಿ ಮನೇಲಿ ಏನೆಲ್ಲ ಮಾಡ್ತಾಳೋ, ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಅಂತಲೂ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನೀವು ಕೂಡ ಅದನ್ನೆಲ್ಲ ನಿಮ್ಮ ಮನೇಲಿ ಮಾಡ್ತೀರಾ. ನೀವು ವಿಡಿಯೋ ಮಾಡಲ್ಲ, ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನಗೆ ಫೀಮೇಲ್ ಫಾಲೋವರ್ಸ್ ಅಥವಾ ಫ್ಯಾನ್ಸ್ ನನ್ನೇನು ಇಷ್ಟಪಡ್ತಾರೋ ಅವರೆಲ್ಲ ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಅನ್ಕೋತೀನಿ ವರ್ಕಿಂಗ್ ವುಮೆನ್ಸ್ಗಿಂತ ಹೌಸ್ ವೈಫ್ಸೇ ನನ್ನ ವೀಡಿಯೋಸ್ ಜಾಸ್ತಿ ನೋಡ್ತಾರೆ ಅಂತ ಐ ಥಿಂಕ್ ನಾನು ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ನನಗೆ ಯಾವ ಥರ ಕಂಟೆಂಟ್ ವಿಡಿಯೋ, ನೀವು ಯಾವ ಥರ ಕಂಟೆಂಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಅಪಾರ್ಟ್ ಫಾರ್ ದ್ಯಾಟ್, ಆಮೇಲೆ ನಿಮ್ಗೆ ಯಾವ ಥರ ಕಂಟೆಂಟ್ ವಿಡಿಯೋ ಬೇಕು ಅಂತನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಆ ಥರನೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಬ್ರು ಯಾರೋ ಕೇಳ್ತಾರೆ, ಅವ್ರ ಹೆಸರೆಲ್ಲ ಮೆನ್ಷನ್ ಮಾಡೋದು ಬೇಡ, ನಂಗೆ ನಿಜಕ್ಕೂ ಟೆನ್ಷನ್ ಆಗಿಬಿಡ್ತೀನಿ. ಯಾಕಂದರೆ ಈ ಸ್ಟ್ರೆಸ್ ಆ ಸ್ಟ್ರೆಸ್ ನನಗೆ ಯಾಕಾದರೂ ಈ ಯೂಟ್ಯೂಬ್ ಬೇಕಿತ್ತಾ ನನಗೆ ಅಂತ ಅನಿಸುತ್ತೆ ಒಂದೊಂದ್ಸಲಿ, ನಿಜಕ್ಕೂ ಅನಿಸುತ್ತೆ. ಪರ್ಸ್ನಲ್ ಆಗಿ ಇದೆಲ್ಲ ಏನೋ ಬೇಡವೇ ಬೇಡಪ್ಪ ಅಂತಲೂ ಅನಿಸುತ್ತೆ. ಆಮೇಲೆ ಅನ್ಸುತ್ತೆ ಅಯ್ಯೋ ಯಾರಿಗೋ ಏನೋ ಎದ್ರುಕೊಂಡು ನಾನು ಮಾಡೋ ಕೆಲಸ ಯಾಕೆ ನಿಲ್ಲಿಸ್ಬೇಕು ಅಂತಲೂ ಕೂಡ ಅನಿಸುತ್ತೆ. ಸುಮಾರು ಜನ ಕೇಳ್ತಾರೆ, ಸಿಸ್ ನೀವು ನನ್ನ ಇನ್ಸ್ಪಿರೇಷನ್, ನಿಮ್ಮಿಂದ ನಾನು ಸುಮಾರು ಕಲ್ತಿದ್ದೀನಿ, ನೀವು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಕಮೆಂಟ್ ಮಾಡಿ ನಮಗೆ ಆನ್ಸರ್ ಮಾಡಿ, ಅದ್ರ ಬಗ್ಗೆ ವ್ಲಾಗ್ ಮಾಡಿ ಅಂತ. ನಾನು ನಿಜಕ್ಕೂ ಟೈಮ್ ಇಸ್ ಅ ವೆರಿ ಪ್ರೀಷಿಯಸ್. ನನಗೆ ಟೈಮ್ ಅಂದರೆ ವ್ಯಾಲ್ಯೂಯಬಲ್. ಈಗ ನಿಮ್ಮ ಹತ್ರ ಕುತ್ಕೊಂಡು ಹಿಂಗೆ ಒಂದು 10-15 ನಿಮಿಷ ಮಾತಾಡಿದ್ರು ಒಂದು ಮನ್ಸು ಅಂತ ಇರುತ್ತೆ, ಇದೆಲ್ಲ ಬೇಕಿತ್ತಾ, ನಾನು ಆ ಟೈಮಲ್ಲಿ ಏನಾದರೂ ಒಂದು ಮಾಡ್ಕೋಬೋದಿತ್ತಲ್ಲ ಅಂತ. ಆಮೇಲೂ ಅನಿಸುತ್ತೆ ಅಯ್ಯೋ ಯಾವಾಗಲೂ ಕೆಲಸ ಕೆಲಸ ಕೆಲಸ, ಆ ಕೆಲಸ ಈ ಕೆಲಸ ಅನ್ನೋ ಬದಲು ನನ್ನ ಖುಷಿಗೋಸ್ಕರ, ನನ್ನ ಲೈಫ್ಗೋಸ್ಕರ, ನನ್ನ ಇನ್ನರ್ ಒಂದು ಖುಷಿ ಅಂತಿರುತ್ತಲ್ಲ ಅದಕ್ಕೋಗಿ ಮಾಡಿರೋದಲ್ವಾ, ಇಟ್ಸ್ ಓಕೆ ಅಂತಲೂ ಕೂಡ ಅನಿಸುತ್ತೆ. ಸೊ ಎಲ್ಲನೂ ನಾನೇ ಥಿಂಕ್ ಮಾಡ್ತೀನಿ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ನಾನು ನೋಡಿರ್ತೀನಿ, ಅದರಲ್ಲಿ ತಪ್ಪೇನು ಸರಿ ಏನು ಅದನ್ನು ನಾನು ಅರ್ಥ ಮಾಡಿಕೊಂಡು ಆಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. 1.5 ವರ್ಷದಿಂದ ಅಂದರೆ ನನಗಿಷ್ಟು ಕಾಮನ್ ಸೆನ್ಸ್ ನಿಜಕ್ಕೂ ಇರುತ್ತೆ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದರೆ ಇಷ್ಟೆಲ್ಲ ಪ್ರೀತಿ ಸಂಪಾದನೆ ಮಾಡೋಕ್ಕಾಗ್ತಾನೆ ಇರಲಿಲ್ಲ. 1-2-3 ಜನ ಇರ್ತಾರೆ ಕಾಲು ಎಳೆಯೋರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಎಲ್ಲ ಕಡೆನೂ ಇರುತ್ತೆ. ಲೈಫು ಯಾವುದೂ ಈಸಿ ಅಲ್ಲ, ಯಾವುದಕ್ಕೂ ಈಸಿಯಾಗಿ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಆದಂಥ ಶ್ರಮ, ಪ್ರತಿಫಲ, ಅದಕ್ಕೆ ಆದಂಥ ಟೈಮ್ ಅಷ್ಟು ನಾವು ಮಾಡಲೇಬೇಕು, ಏನಂತಾರೆ ಇನ್ವೆಸ್ಟ್ ಮಾಡಲೇಬೇಕು. ಸೊ ನಾನು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂದರೆ, ವಾರಗಳಿದ್ರೆ ನಾನು 4 ಗಂಟೆಗೆ ಎದ್ದೇಳ್ತೀನಿ, ಹಬ್ಬಗಳಿದ್ರೆ 2:30-3 ಗಂಟೆಗೆ. ನಾನು ಸುಮಾರು ಸಲ ವೀಡಿಯೋದಲ್ಲೇ ಟೈಮಿಂಗ್ ಸಮೇತ ಹಾಕೋದು ಏನಕ್ಕೆ ಅಂದರೆ ನಿಮಗೆ ಸ್ವಲ್ಪ ಐಡಿಯಾ ಬರಲಿ, ಸ್ವಲ್ಪ ಗೊತ್ತಾಗಲಿ ನೋಡೋರ್ಗೂ ವ್ಯೂವರ್ಸ್ಗೂ ಕೂಡ ಅಂತ ನಾನು ಟೈಮಿಂಗ್ ಸಮೇತ ಹಾಕೋಂಥದ್ದು. ಆಮೇಲೆ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನಾನು ಫೋನ್ ನೋಡೋದು, ಕುತ್ಕೊಳ್ಳೋದು ಆ ಥರ ಎಲ್ಲ ಟೈಮ್ ವೇಸ್ಟ್ ಮಾಡೋದೇ ಇಲ್ಲ. ಯಾಕಂದರೆ ನಂಗೆ ಟೈಮ್ ವೆರಿ ಇಂಪಾರ್ಟೆಂಟ್. 8 ಗಂಟೆ 8:10ಕ್ಕೆ ಕರೆಕ್ಟಾಗಿ ವ್ಯಾನ್ ಬರುತ್ತೆ. 2 ಮಕ್ಕಳನ್ನ ತಿಂಡಿ ಮಾಡಿ ಡಬ್ಬಿ ಕಟ್ಟಿ ಅವರಿಬ್ರಿಗೂ ರೆಡಿ ಮಾಡಬೇಕು. ಸುಮಾರು ಜನ ಕೇಟ್ರಿಂಗಲ್ಲಿ ಡೈಲಿ ನೀವು ತಿಂಡಿ ಬ್ರೇಕ್ಫಾಸ್ಟ್ ತೊಗೊಳೋದಿಲ್ವಾ ಅಂತ. ಖಂಡಿತವಾಗ್ಲೂ ತೊಗೊಳೋದಿಲ್ಲ. ಏನಾದರೂ ಇಡ್ಲಿ ಆ ಥರದ್ದು ಏನಾದರೂ ತಿಂಡಿ ಬ್ರೇಕ್ಫಾಸ್ಟ್ ಇದ್ದರೆ ಮಾತ್ರ ತೊಗೋತೀನಿ. ಅದು ಬಿಟ್ಟರೆ ಪ್ರತಿದಿನ ನಾನೇ ಪ್ರಿಪೇರ್ ಮಾಡೋಂಥದ್ದು. ಆಮೇಲೆ ಮಾಡ್ಕೋತೀನಿ, ಬೇಗ ಮಾಡ್ಕೋತೀನಿ. ಅದ್ರ ಜೊತೆ ತಿಂಡಿ ಮಾಡೋ ಟೈಮಲ್ಲೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ನಾವೇನು ತರಕಾರಿ ಹಚ್ಕೊಂಡಿರ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಪಾತ್ರೆ ತೊಳ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಕೋತೀನಿ. ಚಾರುಗೆ ತಲೆ ಸ್ನಾನ ಇದ್ದಂಥ ಟೈಮಲ್ಲಿ ನಾನೇ ಮಾಡಿಸ್ಬೇಕು, ಅಲ್ಲೇ ಬಟ್ಟೆ ವಾಶ್ ಮಾಡ್ಕೋತೀನಿ. ಆಗಿಂದಾಗೆ ಕಸ ಹೊಡ್ಕೊಂಡು ಮನೆ ಒರೆಸ್ಕೊಂಡು ಅವ್ರು ಹೋಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ವಾರ ಪೂಜೆ ಮುಗಿಸ್ತೀನಿ. ಟೆಂಪಲ್ಗೆ ಹೋಗೋದಿದ್ರೆ ಹೋಗಿ ಬರ್ತೀನಿ. ಇದಕ್ಕೆ ನಾನು ಇದು ಪ್ರತಿಯೊಂದೂ ಹಿಂಗೆ ಬಡಬಡ ಹೇಳೋದು ಈಸಿ, ಬಟ್ ಅದನ್ನು ವೀಡಿಯೋ ಮಾಡಿಕೊಂಡು ಕ್ಯಾಪ್ಚರ್ ಮಾಡಿ ಟೈಮಿಂಗ್ ಸಮೇತ ನಾನು ಇಷ್ಟೊತ್ತಿಗೆ ಹಿಂಗೆ ಮಾಡಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿದಿನ 4 ಗಂಟೆ 4 ವಾರ ಇಲ್ಲಾಂದರೆ 4:15 ಎದ್ದೇಳ್ತೀನಿ. ಪ್ರತಿದಿನ 4:15ಗಂತೂ ಕಂಪಲ್ಸರಿ ಎದ್ದಿರ್ತೀನಿ. 4:15 ಎದ್ದರೆ ಮನೆ ಕೆಲಸ ಮುಗಿಸಿ ನಾನು ಅಂದರೆ ಬಾಗಿಲು ತೊಳೆದು ರಂಗೋಲೆ ಹಾಕಿ ವಾಕ್ ಹೋಗೋಷ್ಟರಲ್ಲಿ ಕರೆಕ್ಟಾಗಿ 5:15 ಆಗುತ್ತೆ. 5:15 ಹೋದರೆ 6 ಗಂಟೆ ಕರೆಕ್ಟಾಗಿ ಮನೆಗೆ ಬರ್ತೀನಿ. 6:10 ನಡ್ಕೊಂಡು ಬರಬೇಕಲ್ವ. ಸೊ ಬಂದ ತಕ್ಷಣ ನಾನು 6:10ರಿಂದ ಕೆಲಸ ಸ್ಟಾರ್ಟ್ ಆದರೆ 9:30-10 ಗಂಟೆ ತನಕ ನನ್ನ ಕೆಲಸ ಮುಗಿಯುತ್ತೆ. ಆಮೇಲೆ ಏನಿದ್ರು ಸಣ್ಣ ಪುಟ್ಟ ನಮ್ಮ ಗೋಡೌನ್ ಕೆಲಸ ಅದು ಇದು ಕೆಲಸ ಇರುತ್ತೆ ಫ್ರೆಂಡ್ಸ್. ಯಾರ ಮೇಲೆ ಫ್ರೀ ಇರಲ್ವಾ, ನೀವು ನಿದ್ದೆ ಮಾಡಲ್ವಾ ಅಂದರೆ ಮಧ್ಯಾಹ್ನ ಟೈಮ್ ಊಟ ಎಲ್ಲ ಕಳಿಸುತ್ತೀವಿ, ಕೇಟ್ರಿಂಗ್ ಊಟ ಎಲ್ಲ ಕಳಿಸಾದ್ಮೇಲೆ ಒಂದು 12-12:30 ಹಂಗೆ ಸ್ವಲ್ಪ ಟೈಮ್ ಇರುತ್ತೆ. ಆ ಟೈಮಲ್ಲಿ 2-2:30 ಹಂಗೆ ಮಲ್ಕೋತೀನಿ. ಆಮೇಲೆ ಎದ್ದು ಮುದ್ದೆ ಮಾಡೋದು, ಸಾಂಬಾರಿದ್ದರೆ ಸಾಂಬಾರು ಮಾಡೋದು, ಈ ಥರದ್ದೆಲ್ಲ ಕೆಲಸ ಇದ್ದೇ ಇರುತ್ತೆ. ಅಷ್ಟರಲ್ಲಿ ಮಕ್ಕಳು ಬರ್ತಾರೆ. ಫ್ರೀ ಅನ್ನೋದು ನಿಜಕ್ಕೂ ಇಲ್ಲ. ಅವ್ರಿಗೆ ಊಟ ತಿನ್ನಿಸಿ ಇದೆಲ್ಲ ಮಲಗಿಸೋಷ್ಟರಲ್ಲಿ ರಾತ್ರಿ 11-11:30 ಆಗುತ್ತೆ. ಕಂಪ್ಲೀಟ್ ಈ ಥರ ಕ್ವಶನ್ಸ್ ನನಗೆ ಸುಮಾರು ಬರ್ತವೆ. ವೀಡಿಯೋ ಮಾಡಿ ಟೈಮಿಗೆ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ವೀಡಿಯೋ ಮಾಡಿ ಅಂತ.
ಸೊ ಪ್ರತಿಯೊಂದು ನಾನು ಮಾಡಿದ್ದೀನಿ. ಹಳೆಯ ವೀಡಿಯೋಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೋಡ್ಲಿಕ್ಕೆ ಸಿಗುತ್ತೆ. ನನಗೆ ಅದು ಒಂದೇ ಬೇಜಾರಾಗಿದ್ದು ಏನಂದರೆ ನೀವು ನೋಡಿದ್ರಲ್ಲ, ಕಂಟೆಂಟ್ ಇಲ್ಲದೆ ವೀಡಿಯೋ ಮಾಡಿದ್ರೆ ವ್ಯೂಸ್ ಹೇಗೆ ಬರುತ್ತೆ ಅಂತ. ಶಪ್ಪ, ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡಿ, ನನ್ನ ವೀಡಿಯೋಸಲ್ಲಿ ಕಂಟೆಂಟ್ ಇರಲ್ವಾ? ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ. ನಾನು ಪ್ರತಿಯೊಂದು, ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಪ್ರತಿಯೊಂದು ಕಮೆಂಟ್ಗೂ ನಾ ರಿಪ್ಲೈ ಮಾಡ್ತೀನಿ. ನಾನು ಎಷ್ಟೇ ಬ್ಯುಸಿ ಇದ್ರೂ, ಇವತ್ತು ನೋಡಿಲ್ಲ ಅಂದ್ರೂ ಈವನ್ ಸಂಜೆ ನೈಟ್ ಆದರೂ ನಾನು ರಿಪ್ಲೈ ಮಾಡಿದ್ದೀನಲ್ವಾ? ಪ್ರಾಂಪ್ಟಾಗಿ ಹೇಳಿ, ಯಾರಿಗೂ ರಿಪ್ಲೈ ಮಾಡ್ದಂತ ಶ್ವೇತಕ್ಕ ಒಂದು ಕಮೆಂಟ್ಗೂ ರಿಪ್ಲೈ ಮಾಡಿಲ್ಲ ನೀವು ನನಗೆ ಅಂತ ಬ್ಲೇಮ್ ಮಾಡೋಂಗೇ ಇಲ್ಲ. ನಾನು ಪ್ರತಿಯೊಂದು ಕಮೆಂಟು ಓದ್ತೀನಿ, ಕಮೆಂಟ್ಗೆ ರಿಪ್ಲೈ ನಾನು ಮಾಡಿರ್ತೀನಿ. ಸೊ ತುಂಬ ಬೇಜಾರಾಗ್ತಾ ಇದೆ. ಓಕೆ, ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಏನು ಅನ್ನಿಸ್ತು ಏನೋ, ಇದು ಬಿಟ್ಟರೆ ಅಪಾರ್ಟ್ ಫಾರ್ ದಟ್ ಡಿಸ್ಟ್ರಾಕ್ಟ್ ಆಗಿಬಿಡ್ತೀನಿ ನಾನು. ಯಾಕೆ ಈ ಜನಗಳು ಹೀಗೆ ನನ್ನ ಕಂಡ್ರೆ ಅಥವಾ ನನ್ನ ಫ್ಯಾಮಿಲಿ ಕಂಡ್ರೆ ಯಾಕಿಷ್ಟು ರೇಟ್, ಯಾಕಿಷ್ಟು ದ್ವೇಷ? ಒಬ್ಬರು ಮನೆ ಹತ್ರ ಹೋಗಲ್ಲ, ಒಬ್ಬರು ವಿಷಯ ಮಾತಾಡಲ್ಲ, ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಇದ್ದೀವಿ ಅಂತನ, ಅಥವಾ ನಮ್ಮ ವಿಷಯಕ್ಕೆ ಅವ್ರು ಬರ್ತಾ ಇಲ್ವಲ್ಲ, ಅವ್ರು ನೆಮ್ಮದಿಯಾಗಿದ್ದಾರಲ್ಲ, ಅವ್ರ ಮೇಲೆ ಕೊಚ್ಚೆ ಹಾಕೋಣ, ಒಂಚೂರು ಅವ್ರ ಹೆಸರು ಹಾಳು ಮಾಡೋಣ ಅಂತನ, ಅಥವಾ ನಮ್ಮ ಥರ ಬೀದಿಗೆ ನಿಂತಿಲ್ಲ, ಮಾನವಾಗಿ ಮನೇಲಿದ್ದೀವಿ ಅಂತಾನ. ನನಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಜನಕ್ಕೆ ನಮ್ಮ ಮೇಲೆ ಇಷ್ಟು ದ್ವೇಷ, ಅಸೂಯೆ, ನಿಜಕ್ಕೂ ಗೊತ್ತಿಲ್ಲ. ಸೊ ಏನಾದರೂ ಅನಿಸಿದ್ರೆ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಓಕೆನಾ? ಸೊ ನೋಡಿದ್ರಲ್ಲ ವಿಡಿಯೋ, ಈ ಥರ ಜನಗಳ ಮಧ್ಯ ನಾವು ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಇದು ಅವತ್ತಿಗೆ ಕೊನೆ ಆಗಿಲ್ಲ, ಇದೇ ಥರ ನಡೀತಾನೆ ಇದೆ, ದಿನ ಬೆಳಗ್ಗೆ ನಡೀತಾ ಇದೆ. ಮಾನ ಮರ್ಯಾದೆ ಇಲ್ದಿರೋರು, ಸೊ ಅವ್ರ ಕಡೆನೂ ನಾನು ಕಣ್ಬಿಟ್ಟು ನೋಡೋದಿಲ್ಲ. ಅವ್ರ ಕೊಚ್ಚಗಳು ಅವ್ರು ತಿಂತಾರೆ ಹಂದಿದು ಅದಂತ ಅಂದ್ಬಿಟ್ಟು ನಾವು ಅದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಫ್ರ್ಯಾಕ್ಷನ್ ಆಫ್ ಆ್ಯಕ್ಷನ್ಸ್ ಇನ್ನೂ ತುಂಬ ಇದೆ, ಎಲ್ಲ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಈ ವಿಷಯ ನನ್ನ ಮಗನ್ನ ಹೀಗೆ ಬಿಡೋದಂತೂ ಇಲ್ಲ. ಸೊ ವಿಡಿಯೋ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ, ಸಿ ಯು, ಲವ್ ಯು ಜಾಸ್ತಿ.